ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಯಲ್ಲಿ ತುಂಬ ಈಸಿಯಾಗಿರುವಂಥ ಸ್ಟೆಪ್ಸ್ನ ಯೂಸ್ ಮಾಡಿಕೊಂಡು ಒಂದು ಹೇರ್ ಕೂದಲು ಗ್ರೇ ಆಗಿರ್ಬೋದು, ಗ್ರೇ ಹೇರ್ಸ್ ಆಗಿರ್ಬೋದು, ಕೂದಲು ಉದುರ್ತಾ ಇರ್ಬೋದು, ಕೂದಲಲ್ಲಿ ನಿಮಗೆ ಇಚಿಂಗ್ ಆಗ್ತಾ ಇರ್ಬೋದು, ಕೂದಲಲ್ಲಿ ಡ್ಯಾಂಡ್ರಫ್ ಇರಬಹುದು, ಕೂದಲಲ್ಲಿ ಏನು ಇರಬಹುದು, ವಾಟ್ ಎವರ್ ಮೇ ಬಿ ದ ಪ್ರಾಬ್ಲಮ್ಸ್ ಆಫ್ ದ ಹೇರ್ ಸ್ಕ್ಯಾಲ್ಪ್ ಆ್ಯಂಡ್ ಹೇರ್ಸ್, ಅದೆಲ್ಲದಕ್ಕೂ ಒಂದು ಉತ್ತಮವಾದ ದಿ ಬೆಸ್ಟ್ ಆಗಿರುವಂಥ ಸೊಲ್ಯೂಷನ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಯಾವುದಪ್ಪ ಆ ಒಂದು ಸೊಲ್ಯೂಷನ್ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ವಿತೌಟ್ ಫರ್ದರ್ ಡು ಕಮ್ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಅದೇ ರೀತಿ ನೋಡಿ, ನಾನು ಈಗಾಗಲೇ ಹಚ್ಕೊಂಡು ತಲೆ ಸ್ನಾನ ಮಾಡಿಕೊಂಡು ನಿಮ್ಮ ಜೊತೆ ಈ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಫಸ್ಟಿಗೆ ನಿಮಗೆ ರಿಸಲ್ಟ್ ತೋರಿಸ್ತಾ ಇದ್ದೀನಿ. ಲಿಟ್ರಲಿ ಒಂದು ಕೂದಲು ಕೂಡ ಉದುರ್ತಾ ಇಲ್ಲ, ಕೂದಲು ಕೂಡ ನೀಳವಾಗಿ ಬೆಳೆದಿದೆ. ನೋಡಿದ್ರ? ನೋಡಿ, ಈ ರೀತಿ ನೀಳವಾದ ಪ್ರಾಬ್ಲಮ್ಸ್ ಇಲ್ಲದೆ ಇರುವಂತಹ ಕೂದಲು ನಿಮಗೆ ಬೇಕಾದರೆ ನನ್ನ ವೀಡಿಯೋಸ್ನ ನೀವು ನೋಡಬೇಕು ಹಾಗೂ ಅದರಂತೆ ಫಾಲೋ ಮಾಡಬೇಕು. ಯಾವುದಪ್ಪ ಅದು ಇಷ್ಟೆಲ್ಲ ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರಾ? ಎಸ್, ಇದು ಹರ್ಬಲ್ ಪ್ಯೂರ್ಲಿ ಆಯುರ್ವೇದಿಕ್ ಬೇರು. ಆ ಬೇರಿನ ಪುಡಿ ರತನ್ ಜೋತ್ ಅನ್ನುವಂಥ ಬೇರು. ಇದು ಧಾರಾಳವಾಗಿ ಆಯುರ್ವೇದಿಕ್ ಸ್ಟೋರ್ಸಲ್ಲಿ ಅಥವಾ ಸಿಗದೆ ಆದರೆ ಆನ್ಲೈನ್ ಶಾಪಿಂಗಲ್ಲಿ ಧಾರಾಳವಾಗಿ ಸಿಕ್ಕೋಗುತ್ತೆ, ಅಮೆಝಾನಲ್ಲಿ ಸಿಕ್ಕೋಗುತ್ತೆ. ಇಫ್ ಪಾಸಿಬಲ್ ನಾನು ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀವು ಶೇರ್ ಮಾಡ್ತೀನಿ. ಪ್ಲೀಸ್ ಗೋ ಆ್ಯಂಡ್ ಚೆಕ್ಔಟ್. ತುಂಬಾ ಬೆಸ್ಟ್ ರಿಸಲ್ಟ್ ಕೊಡುವಂತಹ ಹೇರ್ ಫಾಲ್ ಕೂಡ ದೂರ ಮಾಡುತ್ತೆ, ಹಾಗೂ ಗ್ರೇ ಹೇರ್ಸ್, ಬಿಳಿ ಕೂದಲಿದ್ರು ಕೂಡ ಅದನ್ನ ಸರ್ವನಾಶ ಮಾಡಿ ನಿಮಗೆ ಶಾಶ್ವತವಾಗಿರುವಂತಹ ವೈಟ್ ಹೇರ್ಸ್, ಡಾರ್ಕ್ ಬ್ರೌನಿಶ್ ಹೇರ್ಸ್, ದಟ್ ಈಸ್ ವಿಚ್ ಲುಕ್ ವೆರಿ ನ್ಯಾಚುರಲ್ ಅಂತ ಕೂದಲು ಕೊಡುತ್ತೆ. ಸೊ ಬನ್ನಿ ಹಾಗಾದರೆ ಆ ವಿಡಿಯೋ ಒಂದು ರೆಮಿಡಿ ಯಾವುದಂತ ನೋಡ್ಕೊಬೇಡ. ಎಸ್, ಈಗ ಈ ಹೆಲ್ದಿಯಾಗಿರುವಂತಹ ಹೇರ್ ಆಯಿಲ್ ಯೂಸ್ ಫಾರ್ ಆಲ್ ಟೈಪ್ಸ್ ಆಫ್ ಎಂಥ ಒಂದು ಪ್ರಾಬ್ಲಮ್ ಇದ್ರೂ ಕೂಡ, ಹೇರ್ ಸಮಸ್ಯೆ ಇದ್ರೂ ಕೂಡ ಪರಿಹಾರ ಮಾಡುತ್ತೆ. ಇದಕ್ಕೆ ಫಸ್ಟ್ ಆಫ್ ಆಲ್ ಬೇಕಾಗಿರೋದು ಪ್ಯಾರಾಚೂಟ್ ಕೊಕೊನಟ್ ಆಯಿಲ್. ನಿಮ್ಮ ಹೇರ್ ಲೆಂತ್ಗೆ ತಕ್ಕಂತೆ ಇದನ್ನ ಹಾಕೊಳ್ಳಿ. ಸ್ವಲ್ಪ ಇದು ಬಿಸಿ ಆಗಬೇಕು. ಆ್ಯಂಡ್ ದೆನ್ ಸ್ವಲ್ಪ ಬಿಸಿ ಆಗಲಿ ಫ್ರೆಂಡ್ಸ್. ಆಯಿಲ್ ಬಿಸಿ ಆಗಿದೆ. ನೆಕ್ಸ್ಟ್ ಇದಕ್ಕೆ ನಾನು ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಇಂಗ್ರೀಡಿಯೆಂಟ್ ವಿಚ್ ಇಸ್ ಆಯುರ್ವೇದಿಕ್, ಪ್ಯೂರ್ಲಿ ಆಯುರ್ವೇದಿಕ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ತೀನಿ. ಅದು ಯಾವುದು ಅಂದರೆ ಆಲ್ಪ್ಸ್ ಗುಡ್ನೆಸ್ ರವರ ರತನ್ ಜೋತ್ ಪೌಡರ್. ಇದು ಈ ಟೆಕ್ಸ್ಚರಲ್ಲಿರುತ್ತೆ. 1 ರಿಂದ 2 ಸ್ಪೂನ್ಸ್ ಹಾಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಬಿಲೀವ್ ಮೀ, ಈ ಒಂದು ರತನ್ ಜೋತ್ ಕೂದಲಿಗಂತೂ ತುಂಬಾ ಒಳ್ಳೆಯದು. ಕೂದಲು ಉದುರುವಂಥ ಸಮಸ್ಯೆ ಇದ್ದರೆ ಅದನ್ನ ದೂರ ಮಾಡುತ್ತೆ, ಹಾಗೂ ಬಿಳಿ ಕೂದಲಿದ್ರೆ ಖಂಡಿತವಾಗಿಯೂ ನೀವು ಹಚ್ಕೊಂಡು 1 ಗಂಟೆ ಬಿಟ್ಟು ಹೇರ್ ವಾಶ್ ಮಾಡ್ಕೊಂಬಿಟ್ರೆ ಖಂಡಿತವಾಗಿಯೂ ಇದಕ್ಕೆ ಕೂದಲು, ಬಿಳಿ ಕೂದಲಿಗೆ ತುಂಬಾ ಮೆರುಗು ಕೊಡುತ್ತೆ, ಹಾಗೂ ಗಮನಾರ್ಹವಾಗಿ ಬಿಳಿ ಕೂದಲು ಎಲ್ಲ ಚೇಂಜ್ ಆಗಿ ಒಂದು ರೀತಿ ನಿಮ್ಗೆ ಗೊತ್ತಾಗುತ್ತೆ. ತುಂಬಾ ಒಳ್ಳೆ ಎಫೆಕ್ಟಿವ್ ಆಗಿರುವಂಥ ಕೆಲಸ ಮಾಡುತ್ತೆ ಈ ರತನ್ ಜೋತ್. ನೆಕ್ಸ್ಟ್ ಇದಕ್ಕೆ ಇದೊಂದು ಪ್ಯೂರ್ಲಿ ಈ ಒಂದು ಇಂಗ್ರೀಡಿಯೆಂಟ್ ಮಸ್ಟರ್ಡ್ ಆಯಿಲ್, ಅಂದರೆ ಸಾಸಿವೆ ಎಣ್ಣೆ. ಇದು ಜಸ್ಟ್ ಆಪ್ಷನಲ್. ಇದೊಂದು 1/4 ಸ್ಪೂನಷ್ಟು ಹಾಕ್ಕೊಳ್ಳಿ. ಇದ್ರೆ ಹಾಕ್ಕೊಳ್ಳಿ, ಇಲ್ದಿದ್ರೆ ಬೇಡ. ಇಷ್ಟೇ ಫ್ರೆಂಡ್ಸ್, ಕೇವಲ 2 ರಿಂದ 3 ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ನಾನು ಈ ಹೇರ್ ಆಯಿಲ್ನ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಇದು ಉಗುರು ಬೆಚ್ಚಗೆ ಆಗೋ ತನಕ ಬಿಟ್ಬಿಡಿ. ಅದಾದಮೇಲೆ ಅಪ್ಲೈ ಮಾಡ್ಕೊಳ್ಳೋದು ಹೇಗೆ ಅಂತ ಕೂಡ ತೋರಿಸ್ತೀನಿ. ಕೀಪ್ ಆನ್ ವಾಚಿಂಗ್. ನೋಡ್ಕೊಂಬಂದಿಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಮಾಡ್ಕೊಂಬಿಟ್ಟೆ ಅಂತ. ಸೊ ಇದನ್ನ ಯಾವ ರೀತಿ ಅಪ್ಲೈ ಮಾಡಬೇಕು ನಿಮ್ಮ ಹೇರ್ ಸ್ಕ್ಯಾಲ್ಪಿಗೆ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ತುಂಬಾ ಈಸಿ, ಬೆಸ್ಟ್ ಅಂತಲೇ ಹೇಳ್ತೀನಿ. ಬನ್ನಿ ಹಾಗಾದರೆ ನೋಡ್ಕೊಂಬರೋಣ. ರತನ್ ಜೋತ್ ಇದು ಒಂದು ಹರ್ಬಲ್ ಪ್ರಾಡಕ್ಟ್, ಹರ್ಬಲ್ ಬೇರು ವಿಚ್ ಈಸ್ ಆಯುರ್ವೇದಿಕ್, ಪ್ಯೂರ್ಲಿ ಆಯುರ್ವೇದಿಕ್. ರತನ್ ಜೋತ್ ಹಾಗೂ ಕೊಕೊನಟ್ ಮಿಶ್ರಣ ಏನಿರುತ್ತೆ, ಇದು ಕೂದಲು ಉದುರುವಿಕೆಗೆ ತುಂಬಾ ಸಹಾಯಕಾರಿ. ಕೂದಲು ಉದುರೋದನ್ನ ಸಂಪೂರ್ಣವಾಗಿ ನಿಲ್ಲಿಸುತ್ತೆ. ಹಾಗೂ ರತನ್ ಜೋತ್ ಇದರಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಆ್ಯಂಟಿ ಆಕ್ಸಿಡೆಂಟ್ಸ್ ಪ್ರಾಪರ್ಟಿ ಇರೋದ್ರಿಂದ ಕೂದಲಿನ ಬುರುಡಲ್ಲಿ ಏನಾದರೂ ಇನ್ಫೆಕ್ಷನ್ ಆಗಿ ಕೂದಲು ಉದುರೋ ಸಮಸ್ಯೆ ಇದ್ರೂ ಕೂಡ ಅದರಿಂದ ಇದು ದೂರ ಮಾಡುತ್ತೆ. ಆ್ಯಂಡ್ ದೆನ್ ಬಿಳಿ ಕೂದಲು ಇದ್ರೂ ಕೂಡ ಗ್ರ್ಯಾಜುವಲ್ ಆಗಿ ಇದು ಗ್ರೇ ಹೇರ್ನ, ದಟ್ ಮೀನ್ಸ್ ಬಿಳಿ ಕೂದಲನ್ನ ದೂರ ಮಾಡುತ್ತೆ. ಮೊದಲು ಚೆನ್ನಾಗಿ ಕೂದಲನ್ನ ಬಾಚ್ಕೊಂಡಿದ್ದೀನಿ, ಅದಾದಮೇಲೆ ಇದನ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಇದು ಜಸ್ಟ್ ಸ್ವಲ್ಪ ಬೆಚ್ಚಗೆ ಇರಬೇಕು, ಆ ಟೈಮಲ್ಲಿ ಇದನ್ನ ಅಪ್ಲೈ ಮಾಡ್ಕೊಂಡ್ಬಿಡ್ಬೇಕು.
ಎಲ್ಲೆಲ್ಲಿ ನಿಮಗೆ ಬಿಳಿ ಕೂದಲು ಜಾಸ್ತಿ ಇದೆ ಆ ಕಡೆ ಆ ಒಂದು ಏರಿಯಾದಲ್ಲಿ ಜಾಸ್ತಿ ನೀವು ಪ್ರಾಮಿನೆನ್ಸ್ ಕೊಡಿ, ಅಲ್ಲೆಲ್ಲ ಹಚ್ಕೊಳ್ತಾ ಹೋಗಿ. ಆ್ಯಂಡ್ ದೆನ್ ಇದು ಕೊಕೊನಟ್ ಆಯಿಲ್ ಹಾಗೂ ಮಸ್ಟರ್ಡ್ ಆಯಿಲ್ ಅಂದರೆ ಸಾಸಿವೆ ಎಣ್ಣೆ ಏನು ಯೂಸ್ ಮಾಡಿದ್ವಿ, ಇದು ಕೂಡ ಕೂದಲಿನ ಬೆಳವಣಿಗೆಗೆ ತುಂಬಾ ಸಹಾಯಕಾರಿ. ಹೇನಿನ ಸಮಸ್ಯೆ ಇದ್ದರೂ ಕೂಡ ಈ ಒಂದು ಮಿಶ್ರಣ ದಟ್ ಮೀನ್ಸ್ ಈ ಹೆಲ್ದಿಯಾಗಿರುವಂಥ ಹೇರ್ ಆಯಿಲ್ ದೂರ ಮಾಡುತ್ತೆ. ಫಸ್ಟ್ ಆಫ್ ಆಲ್ ಕೂದಲು ಉದುರುವಂಥ ಸಮಸ್ಯೆ ಆಗಿದ್ದು ಕೆಲವರಿಗೆ ಒಂದು ರೀತಿ ಬೊಕ್ಕ ತಲೆ ಸಮಸ್ಯೆನೂ ಕಾಡ್ತಾ ಇರುತ್ತೆ. ಕೂದಲು ಉದುರಿ ಆಗಲೇ ನಮಗೆ ನೆತ್ತಿ ಕಾಣ್ತಾ ಇರುತ್ತೆ, ಬುರುಡೆ ಕಾಣ್ತಾ ಇರುತ್ತೆ ಅಂತ ಸಮಸ್ಯೆಯಿಂದ ಕೂಡ ನೀವು ಇದು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಹೋದರೆ ಪಾರಾಗಬಹುದು. ಶಾಶ್ವತವಾಗಿ ಬಿಳಿ ಕೂದಲನ್ನ ದೂರ ಮಾಡ್ಕೋಬೋದು, ಬಟ್ ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇರಬೇಕು ಅಷ್ಟೇ. ಇದನ್ನ ಅಪ್ಲೈ ಮಾಡಿಕೊಂಡು 1 ಅವರ್ ನಂತರ ಮೈಲ್ಡ್ ಶ್ಯಾಂಪೂಯಿಂದ ಅಥವಾ ಹರ್ಬಲ್ ಹೇರ್ ಆಯಿಲಿಂದ ನೀವು ಹೇರ್ನ ವಾಶ್ ಮಾಡ್ಕೋಬೋದು. ಮಸ್ಟರ್ಡ್ ಆಯಿಲ್ ಹಾಗೂ ಕೊಕೊನಟ್ ಆಯಿಲ್ ನಾನು ಹಾಕೊಂಡಿದ್ದೀನಿ. ನೀವು ನೋಡಿದ್ರೆ ರತನ್ ಜ್ಯೋತ್ ಪೌಡರ್ ವಿಚ್ ಈಸ್ ನಾನು ಹೇಳಿದೆ ಇದು ಬೇರು ಆಯುರ್ವೇದಿಕ್ ಪುರಾಣದ ಅಂದರೆ ತುಂಬ ಹಳೆಯ ಕಾಲದ ಬೇರಿದು. ಹಚ್ತಾ ಹೋಗಿ ಅವಾಗ ತಲೆಯಲ್ಲಿರುವಂತಹ ಬಿಳಿ ಕೂದಲು ಲಿಟ್ರಲಿ ದೂರ ಆಗಿಬಿಡುತ್ತೆ. ಯಾಕಂದರೆ ಇದು ಅಂತಹ ಯೂನಿಕ್ ಆಗಿರುವಂತಹ ಆಯುರ್ವೇದಿಕ್ ಹರ್ಬ್ ಅಂತಲೇ ಹೇಳ್ತೀನಿ. ನೀವು ಇದನ್ನ ಆರಾಮಾಗಿ ನಾನು ಹೇಳಿರೋ ಹಾಗೆ ಇದು ಆನ್ಲೈನ್ ಶಾಪಿಂಗಲ್ಲಿ ಧಾರಾಳವಾಗಿ ಸಿಕ್ಕ ಹೋಗುತ್ತೆ. ಇಫ್ ಪಾಸಿಬಲ್ ನಾನು ಆನ್ಲೈನ್ ಲಿಂಕ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ನೀವು ಹೋಗಿ ಅದನ್ನ ಜಸ್ಟ್ ನೀವು ಆನ್ಲೈನ್ ಶಾಪಿಂಗ್ ಮಾಡ್ಕೋಬೋದು, ಇದನ್ನ ನೀವು ಪಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹೋಪ್ ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಯಿತು. ನಿಮ್ಮ ಗ್ರೇ ಹೇರ್ಸ್ ಪ್ರಾಬ್ಲಮ್ ಹೋಗುತ್ತೆ, ಲೈಫ್ ಲಾಂಗ್ ಗ್ರೇ ಹೇರ್ಸ್ ಬರೋದೇ ಇಲ್ಲ ಅಂತಹ ಪ್ರಾಬ್ಲಮ್ಯಾಟಿಕ್ ಅಂತ ಇರೋಂಥ ಲೈಫ್ ಪ್ರಾಬ್ಲಮ್ ಅದು. ಆ ಪ್ರಾಬ್ಲಮಿಂದ ನೀವು ಪಾರಾಗ್ತೀರಾ. ಒಂದು ಸಾರಿ ಈ ರತನ್ ಜ್ಯೋತ್ ಹರ್ಬಲ್ ಪೌಡರ್ನ ನೀವು ತರಿಸ್ಕೊಂಡು ಯೂಸ್ ಮಾಡಿ ನೋಡಿ, ಬೆಸ್ಟ್ ರಿಸಲ್ಟ್ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸೊ ಈ ರೀತಿ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಯು ಆಲ್ ಟೇಕ್ ಕೇರ್, ಲವ್ ಯು, ಬೈ.